ನಮಸ್ಕಾರ ರೀ ಎಲ್ಲ ಹಿರಿಯರಿಗೆ. ಇವತ್ತು ನಾವು ನೋಡೋಣ ಇದ್ರ ಬಗ್ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ತಂದೈತಿ ವೋಟರ್ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಕನ್ಫರ್ಮ್ ಮಾಡೋಕೆ. ಫಸ್ಟ್ ಇದ್ರೊಳಗೆ ಈ ಸೈಟಿಗೆ ಹೋಗಿ ಸೈನ್ ಅಪ್ ಮಾಡಬೇಕು. voters.eci.gov.in ಅಂತ ಸೈಟ್ ನೇಮು. ಸೊ ಇದ್ರೊಳಗೆ ಫಸ್ಟ್ ಹೋಗಿ ನಿಮ್ಮದು ಫೋನ್ ನಂಬರ್ ಹಾಕಬೇಕು. ಮೇಲ್ ಐ ಡಿ ಇದ್ರೊಳಗೆ ಆಪ್ಷನಲ್ಲಿ ಕೊಟ್ಟಾರು, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡಬೇಕು, ಇದರಲ್ಲಿ ಪ್ರೆಸ್ ಮಾಡಿ. ಸೊ ನಿಮ್ಗೆ ಇದರಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಬರುತ್ತೆ, ಇದರಲ್ಲಿ ಫಿಲ್ ಮಾಡಿದ ಮೇಲೆ OTP ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಇನ್ನೊಂದು ಏನಪ್ಪ ಅಂದ್ರೆ ವೋಟರ್ ಐ ಡಿ ರಿಜಿಸ್ಟರ್ ನಂಬರ್ಗೆ ಅಟ್ಯಾಚ್ ಇರಬೇಕು. ಸೊ ಇಲ್ಲಿ ನೋಡ್ತೀರಿ, ಇದು OTP ಹಾಕತ್ತೀನಿ ನಾನು. ಸೊ ಒಂದು ಸಲ OTP ಆದಮೇಲೆ ಲಾಗಿನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ಲೋಡ್ ಆದಮೇಲೆ ಲಾಗಿನ್ ಆಗುತ್ತೆ. ಒಂದು ಸಲ ಮತ್ತೆ ಲಾಗಿನ್ ಆದಮೇಲೆ ಇಲ್ಲಿ ನೋಡ್ಬೋದು ರೈಟ್ ಕಾರ್ನರ್ಗೆ ನನ್ನ ಹೆಸರು ಬರ್ತೈತಿ. ಸೊ ಇದು ಲಾಗಿನ್ ಕನ್ಫರ್ಮೇಷನ್ ಆಗುತ್ತೆ. ಒಂದು ಸಲ ಕನ್ಫರ್ಮೇಷನ್ ಫಿಲ್ ಡಾಕ್ಯುಮೆಂಟ್ಸ್ ಮೇಲೆ ಹೋಗಿ. ಸೊ ಇಷ್ಟೆಲ್ಲ ಸ್ಟೇಟ್ಸ್ ಇದ್ದಾವೆ. ಇಷ್ಟೆಲ್ಲ ಸ್ಟೇಟ್ಸ್ನಾಗ ಈಗ SIR ಇದ್ರಲ್ಲಿ ನೋಡ್ಬೋದು ನಮ್ಮ ಸ್ಟೇಟ್ ಬಂದ ಕರ್ನಾಟಕ ಸೆಲೆಕ್ಟ್ ಮಾಡೀನಿ. ಇಲ್ಲಿ ನಿಮ್ಮದು EPIC ನಂಬರ್ ಹಾಕಬೇಕು. EPIC ನಂಬರ್ ಅಂದ್ರೆ ವೋಟರ್ ಐ ಡಿ ಮೇಲೆ ಇರುತ್ತೆ. ಸೊ ಇಲ್ಲಿ ರೈಟ್ ಕಾರ್ನರ್ ನೋಡುವಾಗ ಫಾರ್ ಓವರ್ಸೀಸ್ ಅಂತ ಇದೆ. ಓವರ್ಸೀಸ್ ಅಂದರೆ ಯಾರಾದರೂ ಔಟ್ ಆಫ್ ಕಂಟ್ರಿಯಲ್ಲಿದ್ದರೆ ಅವರು ಕೂಡ ಇದನ್ನು ಫಿಲ್ ಮಾಡ್ಬೋದು. ಇದರಲ್ಲಿ ಪಾಸ್ಪೋರ್ಟ್ ನಂಬರ್ದು ಹಾಕಿ. ಸೊ ಇಲ್ಲಿ ಡೀಟೇಲ್ಸ್ ನೋಡಿರಿ, ಇದರಲ್ಲಿ ಸ್ಟೇಟ್ ಸೆಲೆಕ್ಟ್ ವಿಧಾನಸಭಾ ಕ್ಷೇತ್ರ ಇದೆ, ಅದು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಓವರ್ಸೀಸ್ ಇಲ್ಲ, ನಂದು ಲೋಕಲ್ ಇದೆ ಅಂತ ನಾನು ಡೈರೆಕ್ಟ್ ವೋಟರ್ ಐ ಡಿ ನಂಬರ್ ಹಾಕ್ತಿದ್ದೀನಿ. ಸೊ ವೋಟರ್ ಐ ಡಿ ನಂಬರ್ ನಿಮ್ಮ ಇನ್ಫಾರ್ಮೇಷನ್ AYS BJT ಈ ಥರ ಬರುತ್ತೆ ನಿಮ್ಮ ವೋಟರ್ ಐ ಡಿ ನೋಡ್ಬೋದು ನೀವು. ಸೊ ಒಂದು ಸಲ ವೋಟರ್ ಐ ಡಿ ಎಂಟ್ರಿ ಆದಮೇಲೆ ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ. ಲೈಕ್ ಎಲೆಕ್ಟ್ರೋಲ್ಸ್, ನಿಮ್ದು ಹೆಸರು ಬರುತ್ತೆ, EPIC ನಂಬರ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಸೀರಿಯಲ್ ನಂಬರು ಆ್ಯಂಡ್ ನೀವು ಯಾವ ಸ್ಕೂಲ್ ಒಳಗೆ ಹಾಕ್ತೀರಿ ಆ ಥರದ ಡೀಟೇಲ್ಸ್, ಯಾವ ಲೊಕೇಶನಲ್ಲಿ ಹಾಕ್ತಿರಿಲ್ಲ ಅದು ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ನಿಮ್ಮ ಸ್ಟೇಟ್ ಆ್ಯಂಡ್ ಹೆಸರು ಬರುತ್ತೆ, ಇಲ್ಲೆಲ್ಲ ನೋಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಇದು BLO ಡೀಟೇಲ್ಸ್ ಬರುತ್ತೆ. ಲೈಕ್ ನಿಮ್ಮ ಏರಿಯಾದಾಗ ಯಾರು BLO ಇದ್ದಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಏನಾದರೂ ಡೌಟ್ ಇದ್ರೆ. ಆ್ಯಂಡ್ ನೆಕ್ಸ್ಟು ನೀವು ಕೆಳಗಡೆ ಮತ್ತೆ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡಿ. ಒಂದು ಸಲ OTP ಬರುತ್ತೆ, ಇನ್ನೊಂದು OTP ನೀವು ಕೊಡಬೇಕಿಲ್ಲಿ. ಸೊ ನಾನು ಎಂಟ್ರಿ ಮಾಡ್ತಿದ್ದೀನಿ OTP. ಒಂದು ಸಲ OTP ಎಂಟ್ರಿ ಮಾಡಿದ್ರಪ್ಪ ಅಂದ್ರೆ ಇದರಲ್ಲಿ ನಿಮ್ಮದು ಕ್ಯಾಟಗರಿ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಈ ಕ್ಯಾಟಗರಿಯಲ್ಲಿ ಫಸ್ಟು ಮೈ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR ಅಂತ ಬರುತ್ತೆ. ಇದು ನಮಗಲ್ಲ. ಸೊ ಇದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಡೈರೆಕ್ಟ್ಲಿ ನೀವು ಸೆಕೆಂಡ್ ನಂಬರ್ ಸೆಲೆಕ್ಟ್ ಮಾಡಿರಿ. ಮೈ ಪೇರೆಂಟ್ಸ್ ನೇಮ್ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ SIR 2002, 2003, 2005. ಸೊ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಮದರ್ದು ಗ್ರ್ಯಾಂಡ್ ಮದರ್ ಅವ್ರು ಯಾರು ನಿಮ್ಮ ಮನ್ಯಾಗ ದೊಡ್ಡವ್ರದಾರಲ್ಲ, ಸೊ ಅವ್ರದ್ದು 2002 ಎಲೆಕ್ಷನ್ ವೋಟರ್ ಲಿಸ್ಟ್ ಒಳಗೆ ಹೆಸರಿದೆ ಅಂತ ನಾವು ತೋರಿಸ್ಬೇಕು ಫಸ್ಟು. ಸೊ ಇಲ್ಲಿ ಇನ್ ಕೇಸ್ ಇರಲಿಲ್ಲ ಅಂದರೆ ಇದು ಲಾಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಮದರ್ದು ಇರಲಿಲ್ಲ, ನಿಮ್ಮ ಫಾದರ್ದು ಇರಲಿಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದು 2002 ವೋಟರ್ ಐ ಡಿಯಲ್ಲಿ ಹೆಸರಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಓಕೆ, ನಮ್ಮ ಮದರ್ದಿತ್ತು, ಅದಕ್ಕೆ ನಾನು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ 2002ರಲ್ಲಿ ನಮ್ಮದು ಬೆಳಗಾವಿ ನಂದು ಅಸೆಂಬ್ಲಿ ಉಚ್ಚಗಾಂವ್ ಅಂತ ಇತ್ತು. ಸೊ ಅದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಂದು ನಮ್ಮ ಮದರ್ ಪೋಲಿಂಗ್ ಬೂತು ಎಲ್ಲಿ ಬರ್ತಲ್ಲ ಆ ಸ್ಕೂಲ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಒಂದು ಸಲ ಸೆಲೆಕ್ಟ್ ಮಾಡಿದ್ಮೇಲೆ ಪಾರ್ಟ್ ಸೀರಿಯಲ್ ನಂಬರ್ ಅಂತ ಬರುತ್ತೆ. ಈ ಪಾರ್ಟ್ ಸೀರಿಯಲ್ ನಂಬರು ನೀವು ಎಲೆಕ್ಟ್ರಲ್ ಪೋರ್ಟಲ್ ಅಲ್ಲಿ ಹೋಗಿ ನೀವು ಈ ಪಾರ್ಟ್ ಸೀರಿಯಲ್ ನಂಬರ್ ನಿಮಗೆ ಸಿಗ್ತೈತಿ. ಆ ಸೀರಿಯಲ್ ನಂಬರ್ ನೋಡಿಕೊಂಡು ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಯಾರು ಫಾದರ್ ಇದ್ದಾರೆ, ಮದರ್ ಇದ್ದಾರೆ ಅವ್ರದ್ದು ಹಾಕಿ ಒಂದು ಸಲ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಡೀಟೇಲ್ಸ್ ಬರುತ್ತೆ ಮೇಲೆ, ಇಲ್ಲಿ ನೋಡ್ಬೋದು ಮೇಲೆ.
ಸೊ ಒಂದು ಸಲ ಆ ಡೀಟೇಲ್ಸ್ ಕನ್ಫರ್ಮ್ ಮಾಡಿಕೊಂಡು ಮತ್ತು ಇಲ್ಲಿ ಕೆಳಗಡೆ ಕಾಲಮಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕು. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಿಮ್ಮ ಫೋನ್ ನಂಬರ್, ಆಧಾರ್ ಕಾರ್ಡ್, ಫಾದರ್ ಆರ್ ಮದರ್ದು EPIC ನಂಬರ್, ಆ್ಯಂಡ್ ಇನ್ ಕೇಸ್ ಸ್ಪೌಸ್ ಇದ್ದರೆ ಸ್ಪೌಸ್ EPIC ನಂಬರ್, ಇವೆಲ್ಲ ಆಪ್ಷನಲ್ ಇದ್ದಾವೆ. ಜಸ್ಟ್ ಅವ್ರದ್ದು ಹೆಸರು ಹಾಕಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ, ನಿಮ್ದೊಂದು ಫೋಟೋ ಬೇಕಾಗುತ್ತೆ, ಫೋಟೋ ಅಪ್ಲೋಡ್ ಮಾಡಿರಿ. ಇಲ್ಲಿ ಫೋಟೋ ಸೈಜು ಕೊಟ್ಟಾರವ್ರು 2 MB ಆರ್ 2 MB JPG ಫೈಲ್ ಆರ್ PNG ಫೈಲಲ್ಲಿ ಇರಬೇಕು. ಓಕೆ, ಒಂದು ಸಲ ಇದು ಅಪ್ಲೋಡ್ ಆದಮೇಲೆ ನೆಕ್ಸ್ಟು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಆದಮೇಲೆ ಒಂದು ಸಲ ಅಪ್ಲೋಡ್ ಆದಮೇಲೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ, ಇಲ್ಲಿ ನಿಮಗೆ ಅಥೆಂಟಿಕೇಷನ್ ಮಾಡಬೇಕು. ನಿಮ್ಮದು ಅಥೆಂಟಿಕೇಷನ್ ಆದ್ರೇ ಆಧಾರ್ ಅಥೆಂಟಿಕೇಷನ್ ಆರ್ ವರ್ಚುವಲ್ ID ಆರ್ UID ಟೋಕನ್ ನೀವು ಅಥೆಂಟಿಕೇಷನ್ ಮಾಡಬೇಕು. ಸೊ ಒಂದು ಸಲ ಬಿಫೋರ್ ಅಥೆಂಟಿಕೇಷನ್ ಒಂದು ಸಲ ಡಾಕ್ಯುಮೆಂಟ್ ವ್ಯೂ ಮಾಡ್ಕೋರಿ. ಅದು ವ್ಯೂ ಆದಮೇಲೆ ಇಲ್ಲ ಆಧಾರ್ ನಂಬರ್ ಎಂಟ್ರಿ, ಆಧಾರ್ ನಂಬರ್ ಇದೆಯಲ್ಲ, ಆಧಾರ್ ನಂಬರ್ ಕ್ಲಿಕ್ ಮಾಡಿ OTP ನಿಮ್ಮ ನಂಬರ್ಗೆ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಕೊಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮದು ಫಾರ್ಮ್ ನಿಮ್ಮ ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮ ಫಾರ್ಮ್ ಕಂಪ್ಲೀಷನ್ ಆಗುತ್ತೆ. ಒಂದು ಸಲ ನೀವು ಫಾರ್ಮ್ ಕಂಪ್ಲೀಷನ್ ಆದರೆ ನೀವು ವೋಟ್ರ್ IDಯಲ್ಲಿ ನಿಮ್ಮದು ಹೆಸರು ಉಳಿಯುತ್ತೆ. ಇಲ್ಲಾದರೆ ಇದು ಭಾಳ ಇಂಪಾರ್ಟೆಂಟು. ಇನ್ ಕೇಸ್ ಇದು ಮಾಡಿಲ್ಲ ಅಂದ್ರೆ ವೋಟರ್ ಲಿಸ್ಟಿಂದ ನಿಮ್ಮದು ಹೆಸರು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಆದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ದು ವೋಟಿಂಗ್ ರೈಟ್ಸ್ ಹೋಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಎಲ್ಲರೂ ನೀವು ಇದು ಸಬ್ಮಿಟ್ ಮಾಡಿರಿ. ಆ್ಯಂಡ್ ಹಂಗೆ ಇದು ನಂದು ಹೊಸ ಪ್ರಯತ್ನ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು. ಏನಾದರೂ ಚೇಂಜಸ್, ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಸಜೆಷನ್ ಕೊಡಿರಿ. ಥ್ಯಾಂಕ್ ಯು.